ಮಾತಾಡ್ತಾ ಹೇಳ್ತಾ ಇದ್ರಿ ನಟಿಯಾಗಿದ್ರಿ ಅಂತ ಹೇಳ್ಬಿಟ್ಟು ಪ್ರವಾಸಗಳನ್ನು ಮಿಂಚಬೇಕು ಅನ್ನೋಂಥ ಆಸೆ ಇತ್ತು. ಬಟ್ ಅಮ್ಮ ತುಂಬ ಅಡಿಕ್ಷನ್ ಆಗಿರೋದ್ರಿಂದ ಆಯಿತು. ಈಗ ಅಮ್ಮ ಇಲ್ಲ. ಅಮ್ಮ ಇದ್ದಿದ್ರೂ ಕೂಡ ಒಬ್ಬ ನಟಿಯಾಗಿ ಒಂದು ಲೈಫ್ನ ಲೀಡ್ ಮಾಡ್ತಿದ್ದಾರೆ ಅಂತ ಅಂದಾಗ ಫೈನಾನ್ಷಿಯಲ್ ಬ್ಯಾಕ್ ಆ್ಯಂಡ್ ಸಪೋರ್ಟ್ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗಲ್ಲಿ ಸುಬಾ ಪುಂಜಾ ಅವರು ಎಷ್ಟು ಸೂಕ್ಷ್ಮವಾಗಿದ್ದಾರೆ? ವೆರಿ ಬ್ಯಾಡ್ ವಿತ್ ಫೈನಾನ್ಷಿಯಲ್ ಪ್ಲಾನಿಂಗ್. ನಾನು ದುಡ್ಡು ಬಂದ ತಕ್ಷಣ ಅಂತ ಉಡಾಯಿಸ್ಬಿಡ್ತೀನಿ ನಾನು. ಆ್ಯಂಡ್ ಇತ್ತೀಚೆಗೆ ಐ ಹ್ಯಾವ್ ಬಿನ್ ಅ ಲಿಟಲ್ ಮೋರ್ ಅಲರ್ಟ್ ಬಿಕಾಸ್ ನಮ್ಮ ಅಣ್ಣಂದಿರೆಲ್ಲ ನನಗೆ ಹೇಳ್ಕೊಟ್ರು ಏನು ಹೆಂಗೆ ವಾಟ್ ಇಸ್ ಇನ್ವೆಸ್ಟ್ಮೆಂಟ್ ಏನು ಮಾಡಬೇಕು ಅದೆಲ್ಲ. ಸೊ ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ಬಟ್ ಎಲ್ಲ ಅಂದರೆ ಎಸ್ಪೆಷಲಿ ನಮ್ಮ ಅಮ್ಮ ಬದುಕಿದ್ದಾಗ ನನಗೆ ಫೈನಾನ್ಸಸ್ ಏನು ಅಂತ ನನಗೂ ಗೊತ್ತಿಲ್ಲ, ನಮ್ಮ ಅಮ್ಮಂಗೂ ಗೊತ್ತಿಲ್ಲ. ನಮ್ಗೆ ಹಿಂಗೆ ಬಂದ್ರೆ ದುಡ್ಡು ಹಿಂಗೆ ಹೋಗ್ಬೇಕಷ್ಟೇ, ನಮ್ಮಿಬ್ರಿಗೂ, ನಮ್ಮ ಅಮ್ಮನೂ ಅಷ್ಟೇ. ಬಟ್ ದ್ಯಾಟ್ ಈಸ್ ಆಲ್ಸೋ ಬಿಕಾಸ್ ನಾವು ನಮ್ಮ ಅಪ್ಪಂಗೆ ಥ್ಯಾಂಕ್ ಮಾಡಬೇಕು. ನಮ್ಮ ಅಪ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋದ್ರಿಂದ ನಾವು ಆ ಆಟಗಳನ್ನ ಆಡ್ಬೋದಾಗಿತ್ತು, ನಾನು ನಮ್ಮಮ್ಮ. ಇಲ್ಲ ಅಂದರೆ ನಮಗೂ ಸರಿಯಾಗಿ ವೆನ್ ಯು ಹ್ಯಾವ್ ಅ ಹೌಸ್ ಟು ರನ್. ಇವಾಗ ನಾನೇ ಮನೆ ಬಾಡಿಗೆ ಕಟ್ಟಿ ಅದಕ್ಕೆ ಇದು ಮಾಡಿ ಗ್ರೋಸರೀಸ್ ತಂದು ಎಲ್ಲ ಮಾಡಬೇಕು ಅಂದರೆ ನಿಮಗೆ ಫೈನಾನ್ಷಿಯಲ್ ಪ್ಲಾನಿಂಗ್ ಬಂದೇ ಬರುತ್ತೆ, ಆಯಿತಾ. ಬಟ್ ನಮ್ಮಪ್ಪ ಅದನ್ನೆಲ್ಲ ಪಾಪ ನೋಡ್ಕೊಂಡಿರೋದ್ರಿಂದ ನಾನು ನಮ್ಮಮ್ಮ ದುಡ್ಡು ಉಡಾಯಿಸ್ತಾ ಇದ್ವಿ. ಬಟ್ ಯಾವಾಗ ನಾನು ಮದುವೆ ಆಗಿ ಬಂದ ನನ್ನ ಗಂಡ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ನೀನು ನಮ್ಮ ಅಮ್ಮನ ನಂತರ ಉಡಾಯಿಸೋಕ್ಕೆಲ್ಲ ನಾನು ಬಿಡಲ್ಲ ಅಂತ. ಸೊ ನಾವು ಐ ಆಮ್ ಅ ಲಾಟ್ ಮೋರ್ ಕೇರ್ಫುಲ್. ಓಕೆ, ಶುಭಾ ಪುಂಜಾ ಅವರು ತುಂಬ ಇಷ್ಟಪಟ್ಟು ನಮ್ಮ ಗಂಡನಿಗೋಸ್ಕರ ಮಾಡುವಂತಹ ಅಡುಗೆ ಯಾವುದು? ಮಟನ್ ಪಲಾವ್ ತುಂಬ ಇಷ್ಟಪಡ್ತಾರ? ತುಂಬ ಇಷ್ಟ. ಅವ್ರು ಯಾವತ್ತಾದ್ರೂ ಕುಕ್ ಮಾಡ್ತಾರಾ? ನೆವರ್. ರೈಸ್ ಮಾತ್ರ ಮಾಡ್ತಾರೆ ನೀವು ಅಮ್ಮನ? ವೈಟ್ ರೈಸ್ ಎಕ್ಸ್ಪರ್ಟ್ ಅವರು ಅಷ್ಟೇ. ಬಿಟ್ರೆ ಒಂದು ಕಪ್ ಕಾಫಿ ಕೂಡ ಮಾಡಲ್ಲ ಅವರು. ಅಯ್ಯೋ. ಬಟ್ ವೈಟ್ ರೈಸ್ಗೆ ಏನೆಲ್ಲ ತಗೊಂತಾರೆ ಅಂತ? ಅಲ್ಲ, ಅದು ಕರಿ ಎಲ್ಲ ಆಲ್ರೆಡಿ ಮನೇಲಿ ಇರುತ್ತೆ, ನಮ್ಮ ಅಡುಗೆಯವ್ರು ಇರ್ತಾರೆ. ಸೊ ಅವ್ರು ಬಂದೆಲ್ಲ ಮಾಡಿರ್ತಾರೆ. ಸೊ ಅವ್ರಿಗೆ ಮಾತ್ರ ರೈಸ್ ಫ್ರೆಶ್ ಆಗಿರಬೇಕು. ಅವ್ರು ಬೆಳಿಗ್ಗೆ ಮಾಡಿದ ರೈಸ್ನ ಅವ್ರು ಸಂಜೆ ತಿನ್ನಲ್ಲ. ಸೊ ಹಾಗಾಗಿ ರೈಸ್ ಮಾಡೋದ್ಕೊಂಡು ಅವ್ರು ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.